ಏನು ಹಿಂಗೆ ನೋಡ್ತಾ ಇದೆಯಾ? ದೊರ ನೋಡ್ದೇಟ್ಗೆ ಹೆದರ್ಕ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನು ನೋಡ್ದೇಟ್ಗೆ ಹೆದರ್ಕೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀನು ನೋಡ್ದೇಟ್ಗೆ ನಾನು ಹೆದರ್ಕಮಲ್ಲ. ನೀನು ನೋಡ್ದೇಟ್ಗೆ ನಾನು ಹೆದರ್ಕೊಂಬಂಗಿದ್ರೆ ಇನ್ಯಾಕೆ? ನಾನು ಹೆದರ್ಕೊಂಬಲ್ಲ. ನಾನು ಯಾಕೆ ಹೆದರ್ಕೊಂಬ ನಿನಗೆ? ಮತ್ತು ನೀನು ಯಾಕೆ ನೋಡ್ತಾ ಇರೋದು? ಏನು ನನ್ನ ಎದುರಿಸ್ತಾ ಇದೆಯಾ? ದೊರ ನೋಡ್ದೇಟ್ಗೆ ಸುಮ್ಮನೆ ಆಗ್ತಾಳೆ ಅಂತ ನಾನು ನೋಡ್ತೀನಿ. ನನಗೂ ನೋಡೋಕೆ ಬರುತ್ತೆ ದೊರನು. ನನಗೂ ದಪ್ಪ ಕಂಡ್ಬಿಟ್ಕೊಂಡು ನನಗೂ ನೋಡೋಕೆ ಬರುತ್ತೆ. ಈಗ ನೀನು ಯಾವಳನ್ನ ಕರ್ಕೊಂಬಂದ್ರೂ ನೀನು ಭಾಗ ತಮ್ಮಕ್ಕಾಗಲ್ಲ. ನಾವಿನ್ನೂ ತಗೊಂಬಲ್ಲ ಅಷ್ಟೇ. ಲೇ ನಮ್ಮ ಲಕ್ಷ್ಮತೆನ ನೀನು ಏನು ಅನ್ಕೊಂಡಿದ್ಯಾ? ನೀನು ಅವ್ರ ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೀಯ. ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ. ಕೈ ಹಾಕ್ಯಾರಂದ್ರೆ ಬಿಡಲ್ಲ ಕೆಲಸ ಆಗೋವರೆಗೂ. ಅವ್ರೇನಿಲ್ಲ. ನಮ್ಮ ಲಕ್ಷ್ಮತೆನ ಇನ್ನೂ ನಮ್ಮ ಲಕ್ಷ್ಮತೆ ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ನೋಡು, ಅವರು ಬಿಡಲ್ಲ. ನಿನಗೆ ಹೆಂಗೆ ಬುದ್ಧಿ ಕಲಿಸ್ತಾರೆ. ಮಾಮನ ಹತ್ರ ಮಾತಾಡ್ಕೊಂಬರಕ್ಕೆ ಹೋಗೈತೆ ನಮ್ಮ ಲಕ್ಷ್ಮತೆ. ಮಾಮ ಏನು ಹೇಳುತ್ತೆ ನೋಡಿ, ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಏನು ಅಂದ್ಕೊಂಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ಅಂತ? ನಮ್ಮ ಲಕ್ಷ್ಮತೆ ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ಗೊತ್ತಿರೋರು ಯಾರು ಮಾತಾಡಲ್ಲ. ಅಯ್ಯೋ, ಅವಳೇನೇನು ದೊಡ್ಡ ದಾನೇನಿ ಅಂತೇಳಿ ನಿನ್ನ ಕಡೆಗಳಿಂದ ನೀನು ಕರ್ಕೊಂಬಂದ್ರೆ ನಮ್ಮ ಕಡೆಗಳವ್ರು ನಾನು ಕರ್ಕೊಬತ್ತೀನಿ. ನನಗೂ ನಮ್ಮ ದೊಡ್ಡಮ್ಮ ಐತೆ, ನಮಗೂ ಎಲ್ಲರೂ ಇದ್ದಾರೆ. ನಮಗೂ ಎಲ್ಲ ಸಂಬಂಧಿಕರು ನಮಗೂ ಎಲ್ಲ ಇದ್ದಾರೆ. ಅವಳನ್ನ ಕರ್ಕೊಂಬಂದಿಟ್ಕೆ ನಾವೇನು ಹೆದರಿಕೆಮಲ್ಲ. ಅವಳೇನು ದೊಡ್ಡ ಡಾನ್ ಅಲ್ಲ, ಅವಳೇನು ದೊಡ್ಡ ಡಿ ಸಿ ಅಲ್ಲ. ಏಸಿನ ಅಂತೆಲ್ಲ ಗೊತ್ತಾಗುತ್ತೆ ತಡಿ ನಿನಗೆ. ಯಾರು ಹೆಂಗೆ ಅಂತೇಳಿ ಇನ್ನೂ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ಆಗಲಿ, ನಾವಂತೂ ಎರಡರಾಗ ಒಂದು ತೀರ್ಮಾನ ಮಾಡಿ ಬಿಡೋವರೆಗೂ ನಾವು ಬಿಟ್ಟರೆ ಕೇಳು ನಿನಗೆ. ಏನು ಅಂದ್ಕೊಂಡಿದ್ಯಾ ನೀನು? ಇಲ್ಲದ್ದೆಲ್ಲನ ನಿನ್ನ ತಲೆಗೆ ಇದು ಮಾಡ್ಕೊಂಡು ಮಾತಾಡೋಕೆ ಬರ್ತೀಯ? ಹೇಳೋಣ, ನನ್ನ ತಗವೆಲ್ಲ ನಡೆಯಲ್ಲ. ನಮ್ಮ ಲಕ್ಷ್ಮತೆ ಬಗ್ಗೆ ಗೊತ್ತಿಲ್ದಲೆ ಮಾತಾಡ್ತಾ ಇದೆಯಾ? ನಾವು ಏನು ಬೇಕಾದ್ರೂ ಇಷ್ಟೊತ್ತಿಗೆ ಮುಂದುವರಿತಿದ್ವಿ. ಬಿಡು, ಮಾಮೂನು ಒಂದ್ಸತಿ ಕೇಳ್ಕೊಂಬತ್ತೀನಿ ಅಂತೇಳಿ, ಸಣ್ಣಪ್ಪನ ಕೇಳ್ಕೊಂಬತ್ತೀನಿ ಅಂತೇಳಿ ಹೋಗೈತೆ ನಮ್ಮ ಲಕ್ಷ್ಮತೆ. ಸಣ್ಣಪ್ಪ ಎಂದರೆ ತುಂಬ ಇಷ್ಟ. ಅದು ಎಲ್ಲರೂ ನಮ್ಮ ತವ್ರ ಮನೆಗಳಾರು ಅಂತೇಳಿ ಬಯಸುತ್ತೆ ಹೊರ್ತು ಯಾರಿಗೇನು ಅನ್ಯಾಯ ಮಾಡಲ್ಲ. ಗೊತ್ತೇ? ಯಾರಿಗೂ ಇವತ್ತು ತವ್ರ ಮನೆ ಅಂತಂದರೆ ಎಷ್ಟು ಆಸೆ ಪಡುತ್ತೆ, ಹೆಂಗೆ ನೋಡ್ಕೊಂತೈತೆ ಎಲ್ಲರೂ. ಅವ್ರ ಅಣ್ಣರಿಗೂ ಎಷ್ಟು ನೋಡ್ಕೊಂಬತ್ತೆ ಗೊತ್ತಾ? ಹೋಗ್ತಾಯಿದ್ರು ಅವ್ರ ಅಣ್ಣನೂ ಹೆಂಗೆ ನೋಡ್ಕೊಂಬತ್ತೆ. ಎಲ್ಲದ್ರಾಗೂ ಎಷ್ಟು ಆಗೋಗೈತೆ ಕಷ್ಟ ಸುಖಕ್ಕೆ. ಅವ್ರ ಅಣ್ಣರು ಇನ್ನು ನನ್ನ ತಂಗಿ ನೋಡ್ಕೋಬೇಕು. ಅಣ್ಣವ್ರನ್ನೇ ನಮ್ಮ ಅತ್ತೆ ನೋಡ್ಕೊಂಬತ್ತೈತೆ. ಏನು ಅನ್ಕೊಂಡಿದ್ಯಾ? ಗೊತ್ತಿಲ್ದಲೆ ಮಾತಾಡ್ತಾ ಇದೀಯ ನೀನು. ಅವ್ರ ಅಣ್ಣೆಲ್ಲನ ನಮ್ಮ ಅತ್ತೆನೇ ಮತ್ತೆ ನೋಡ್ಕೊಂಬೋದು. ಏನಂತ ಹೇಳ್ದು? ಏನು ಹಿಂಗೆ ಮಾತಾಡ್ತಾ ಇದ್ದಾಳೆ? ನಾನು ಅದೇ ಹೇಳ್ತಾ ಇದ್ದೀನಿ, ಯಾವಣ್ಣ ಹಿಂಗೆ ಕರ್ಕೊಂಬಂದ್ರೆ ನಾನೇನೇನು ಹೆದರಿಕೆಮಲ್ಲ. ನಾವೇನು ಅದು ಹೆಂಗೆ ತಗೊಂತೀರ ತಗೊಳ್ರಿ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಇವಾಗ ನಮ್ಮ ಮಾಮಂತ ಕೇಳ್ಕೆ ಬರಕ್ಕೆ ಹೋಗೈತೆ, ಮಾತಾಡ್ಕೊಂಬರಕ್ಕೆ ಹೋಗೈತೆ. ನಮ್ಮ ಮಾಮ ಏನಂಬುತ್ತೆ ನೋಡಿ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಮಾಮ ಏನು ಮಾತಾಡುತ್ತೆ ಅಂತ ನೋಡ್ತೀವಿ. ನಮ್ಮ ಮಾಮ ಮಾತಾಡ್ಬೇಕು ಫಸ್ಟು. ನಮ್ಮ ಮಾಮನ ಕೇಳ್ದಲೇ, ನಮ್ಮ ಸಣ್ಣಪ್ಪನ ಕೇಳ್ದಲೆ ಮುಂದುವರಿಯೋದು ಬೇಡ ಅಂತೇಳಿ ಹೋಗೈತೆ ನಮ್ಮ ಅತ್ತೆ. ಏನು ಅಂದ್ಕೊಂಡಿದ್ಯಾ ನೀನು? ಗೊತ್ತಿಲ್ಲಲ್ಲೇ ಮಾತಾಡ್ತಾ ಇದೆಯಾ? ನೋಡು, ಅದೆಲ್ಲೇ ಏನು ಮಾಡ್ಬೇಕು ಅದನ್ನ ಮಾಡಿ. ನಾವು ಭಾಗ ತಗೊಂಬಿಲ್ಲ ಅಂದ್ರೆ ಕೇಳು. ನನ್ನ ಗಂಡನ ದುಡ್ಡು ಏನೈತೆ ಅದನ್ನೆಲ್ಲ ತಗೊಂಬಿಲ್ಲ ಅಂದ್ರೆ ಕೇಳು. 1 ರೂಪಾಯಿನೂ ಬಿಡ್ದಂಗೆ ಉಸೂಲಿ ಮಾಡ್ತೀನಿ ನಾನು. ಮಾಡ್ತಾಳೆ. ಏನು ಇವ್ರ ಅಪ್ಪನ ಮನೆಯಿಂದ ತಂದಿದ್ಲು ಮಾಡೋಕ್ಕೆ? ಓಹೋ, ನೀ ಅಪ್ಪನ ಮನೇದು ಅದು ಇದು ಅಂತ ಮಾತಾಡ್ತೀಯಾ? ಸರಿಯಾಗಿ ಬಿಡು. ನೋಡು, ನಮ್ಮ ಅಪ್ಪನ ಸುದ್ದಿ ಎತ್ತಿದ್ರೆ ನೀನೇನು ತಂದಿದ್ದೆ ಮತ್ತೆ ನಿಮ್ಮ ಅಪ್ಪನ ಮನೆಯಿಂದಾನೆ? ಒಯ್ಬೇಡ, ಯಾಕೆ ಒಯ್ತಾ ಇದೆಯಾ? ನಿನ್ಗೆ ಒಯ್ಯ ಅಂತ ಅಧಿಕಾರ ಇಲ್ಲ. ನನ್ನ ಹೆಂಡ್ತಿನ ನೀನು ಸಾಕಿದೀಯ ಒಯ್ಯೋಕ್ಕೆ? ಮತ್ತು ನೋಡು, ಅಪ್ಪನ ಮನೆ ಹಿಂಗೆ ಅಂತ ಮಾತಾಡ್ತಾಳೆ. ಅದೇನಾಯ್ತು ಅದನ್ನು ಮಾತಾಡಿದರೆ ನಾನು ಸುಮ್ಮನೆ ಆಗ್ತಿದ್ದೆ. ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಅಂತ ಕೇಳಿದ್ರೆ ನನಗೆ ಮೈಯಾಗೆಲ್ಲ ಉರಿಯಾಕಿಲ್ವೇ? ಹೆಂಗೆ ಮಾತಾಡ್ತಾಳೆ ನೋಡಿ ನಿನ್ನ ಹೆಂಡ್ತಿ. ಫಸ್ಟು ನಿನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕಲ್ಸೋದು ಕಲಿ ನೀನು. ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಇದನ್ನು ಕಲಿಸು. ಸುಮ್ಮನೆ ನೀನು ಮಾತಾಡಬೇಡ. ನಿನ್ನ ಹೆಂಡ್ತಿ ಫಸ್ಟು ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ತಂದಿಂದ ಇರೋದಕ್ಕೆ ಕಲಿ. ಬೇಡ ಕಣೆ, ಬಿಡೆ ನಾನು ತಿರ್ಕೊಂಡು ಕೂತಿದ್ದೀನಿ ಅಂದ್ರೆ ನೋಡು ಮನೆಗೆ ಒದ್ದಿಸ್ಕೊಂಬ ನೀನು ಬಿಡಲೇ ಬಿಡೆ. ಲೋಪಾರ ಮಂಡೆ ಆನೇನೆ ಇಬ್ರು ಸಂಸಾರ ಹಾಳು ಮಾಡಿ, ಇಬ್ರು ಮನೆ ಹಾಳು ಮಾಡಿ ಬಂದಿರೋಳು ನೀನು. ಇನ್ನು ನಮ್ಮ ಮನೆ ಹಾಳು ಮಾಡಕ್ಕೆ ಬಂದಿದೀಯ. ಆನೇನೆ 2 ಮದುವೆ ಆಗಿರೋಳು ನೀನು. ನೀ ಅವನ ಜೊತೆಗೆ ಓಡೋಗಿ ಆನೆ ಮದುವೆ ಆಗಿ ಅಲ್ಲೆಲ್ಲ ಜೀವನ ಹಾಳು ಮಾಡ್ಕೊಂಡು ಎಲ್ಲ ಬಂದಿರೋಳು ನೀನು. ನನಗೆ ಹೇಳಕ್ಕೆ ಬರ್ತೀಯ? ನಿನಗೆ ಈ ಪಾಠ ಇರ್ಬೇಕಂದ್ರೆ ನಾನು ನನ್ನ ಗಂಡನ್ನ ಒಬ್ಬನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ನನ್ನ ಗಂಡಂತಾಗೆ ನಾನು ನ್ಯಾಯ ರೀತಿದ್ದೀನಿ. ನಿನ್ನಂತ ಆಟ ಆಡಿಲ್ಲ. ಇಂಥ ನಮ್ಮ ಮದುವೆ ಆಗ್ಯಾನಲ್ಲ, ನಮ್ಮ ಭಾವನಿಗೆ ಬುದ್ಧಿ ಇಲ್ಲ ತಗ. ಇಂಥ ಓಟು ಬಿಟ್ಟಿರೋವಳು ಅದಕ್ಕೆ ಮತ್ತೆ ನೀನು ಹಿಂಗೆ ಆಗಿರೋದು. ಇಷ್ಟೆಲ್ಲ ಹಿಂಗೆ ಜಾಗ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿರೋದಕ್ಕೆ ಮತ್ತೆ. ಅದನ್ನೆಲ್ಲ ಮಾತಾಡೋ ಅಧಿಕಾರ ಇಲ್ಲ. ನನ್ನ ಪರ್ಸ್ನಲ್ ಅದೆಲ್ಲ ನೀನು ಮಾತಾಡ್ಕೊಡ್ದು. ನನಗೂ ಎಲ್ಲ ಗೊತ್ತೈತೆ ನಿನ್ನ ಬಂಡವಾಳ ಏನು ಅಂತ ಹೇಳಿ ಸುಮ್ಮನೆ ಇರೋದು ಕಲಿ. ಒಯ್ಬೇಡ, ನೋಡಿ ಹೇಳಿರ್ತೀನಿ. ನನ್ನ ಹೆಂಡ್ತಿಗೆ ಒಯ್ಬೇಡ. ಇಲ್ಲಿ ನೋಡು, ಮತ್ತೆ ಅವ್ರ ದಡ ಮೇರ್ನೆ ಎಲ್ಲ ಕರ್ಸ್ಬಿಟ್ರೆ ನೀನು ನಡಿಗೆ ನೀರು ಹಾಕ್ತೀಯ. ಅದೇ ಮತ್ತೆ ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟವಳು ಇವಳು. ನಮ್ಮ ದಡ ಮೇರ್ನೆ ಎಲ್ಲನ ಹೇಳಿ ಕಳಿಸಿ ನೋಡು. ಇವಳಿಗೆ ನಾವೇನೋ ಅಂತ ತೋರಿಸ್ತೀನಿ. ಅಲ್ಲ, ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟವಳು. ಯಾಕೆ ಶಾಂತಿ ಸುಮ್ಕಿರು? ಇವಾಗ ಅಕ್ಕಯ್ಯ ಅಣ್ಣರ ಮಂತಕ್ಕೆ ಒಯ್ಯತ್ತೆ ಬೋತೈತೆ. ಅದೇನು ಮೊದಲು ತೀರ್ಮಾನ ತಕಮನ. ಅಲ್ಲ ನೋಡು, ಮತ್ತೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೆ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಇವಳು. ಹೆಂಗೆ ಮಾತಾಡ್ತಾಳೆ ನೋಡಿ, ಸ್ವಲ್ಪ ನ್ಯಾಯ ಭಯ ಇಲ್ದಂಗೆ. ಸುಮ್ಮನೆ ಯಾಕೆ ಅಕ್ಕಯ್ಯ ಬತ್ತೈತೆ? ಅಣ್ಣರ ಮಂತಕ್ಕೆ ಒಯ್ಯತ್ತೆ. ಅಪ್ಪ ಏನಂತೂ ನಾನು ಹೇಳಿದ್ನಪ್ಪ ಅವನಿಗೆ. ನಾನು ಕೇಳಲಿಲ್ಲ. ನೀವೇನು ಮಾಡಿ ಕೇಳ್ರಿ, ನನಗೆ ಜಾಸ್ತಿ ಹೇಳ್ಬೇಡ್ರಿ. ನಾವು ಹೆಂಗೆ ನಿಮ್ಮ ಜಾಗದಾಗ ಇದ್ನಿ ಅಂತ ಅಪ್ಪಯ್ಯ. ಅದಕ್ಕೇನೆ ಅಕ್ಕಯ್ಯ ಬತ್ತೈತಿ. ಈಗ ಅಣ್ಣರ ಮಂತಕ್ಕೆ ಒಯ್ಯೈತೆ.
ಅವ್ರ ಅಣ್ಣ ಏನು ಮಾತಾಡ್ಸ್ಕೊಂಡು ಬೂತೈತೆ ಅಲ್ಲಿ ಅಣ್ಣ ಪಾಪ ಅಣ್ಣರ ಮಂತಕ್ಕೆ ಹೋಗಿಲ್ಲ ನಮ್ಮ ಅಣ್ಣ ಬಂದಿಲ್ಲ ನೋಡಿ ನಮ್ಮ ದೋಸ್ಮ ಬಂದಿದ್ದು ಅಲ್ಲೇ ಐತೆ ಅನ್ಕೊಂಬತ್ತೆ ಅಂತ ಹೋಗ್ಬತ್ನಿ ಅಂತ ಹೇಳೈತೆ ಹೋಗಿ ಬಂದ್ಮೇಲೆ ನಾವು ಹೋಗೋಣ ಅದೆಲ್ಲಿ ಹೋಗ್ಬೇಕು ಅಲ್ಲಿ ಏನು ಬಿಸಿ ಮುಟ್ಸ್ಬೇಕು ಅಲ್ಲಿ ಬಿಸಿ ಮುಟ್ಸೋಣ ಸುಮ್ಕಿರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇವ್ರು ಬಗ್ಗದು ಒಟ್ಟು ಯಾಕೆ ಟೆನ್ಷನ್ ತಗೋಬೇಕು ಹೋಗ್ಬೇಡ ಸುಮ್ಮನೆ ಹೆಂಗನ ಮಾಡ್ಕೊಂಬ್ಲೇಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಮ್ಮನ್ನೆಲ್ಲನ ನಾವು ಹೆಂಗೋ ಆತಾಗೆ ನಾವು ಎಲ್ಲ ಭಾಗ ತಗೋಬೋದು. ಹಂಗೆ ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವಳು ಇವಳು. ಇವ್ರ ಕೈಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂತ. ಅದೇ ನಮ್ಮ ಅತ್ತೆ ಇನ್ನೂ ಹೆಂಗೆ ಅಂತ ಗೊತ್ತಿಲ್ಲ ಹೇಳಿ ಇವಳಿಗೆ. ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇಲ್ಲ. ನಮ್ಮ ಅತ್ತೆ ಬಗ್ಗೆ ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವಳೇನೆಲ್ಲರಿಗಿನ್ನ ಏನು ದೊಡ್ಡವಳಲ್ಲ ತಗ. ಅವಳೇನಿನ್ನ ಮ್ಯಾಗಳಿಂದ ಕೆಳಕ್ಕೆ ಇಳಿದಿಲ್ಲ. ನಾನು ಎಲ್ಲರನ್ನೂ ನೋಡಿದ್ದೀನಿ, ಇಂಥರ್ನೇ ಅಷ್ಟು ಜನ ನೋಡ್ಬಿಟ್ಟಿಲ್ಲ. ಅವಳೇನು ದೊಡ್ಡ ಇದಲ್ಲ. ಅವಳನ್ನ ಎಲ್ಲಿ ಏನು ಮಾಡ್ಬೇಕಂಬದು ನನಗೂ ಚೆನ್ನಾಗಿ ಗೊತ್ತೈತಿ. ಅದೇ ಮತ್ತೆ ನಾನೇನೋ ಯಮ್ಮನ ಬೇಡತ್ತ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದೇನದು ಅಂಥದ್ದಾಗೈತಿ. ಇಲ್ಲಿ ಬಂದು ನನಗೆ ಇಲ್ಲಿ ಅಣ್ಣ ತಮ್ಮಗಳಿದ್ರಾಗೆ ನನಗೇನು ಬೇಕು ಅಂಬಲ್ಲ. ಅವ್ರು ಹೆಂಗನ ಮಾಡ್ಕೊಂಡ್ರೆ ಅವ್ರು ಅಣ್ಣ ತಮ್ಮಗಳು ಅಂತ ಅನ್ಕೊಂಬಲ್ಲ. ಇಲ್ಲಿ ಬಂದು ಇಲ್ಲಿ ತರ ತಿಗಡಿ ತಂದು ಕೂತೆ. ಕರ್ಸಿದ್ದೀನಿ. ಯಾಕೆ ಇವಾಗ ಇಲ್ಲಿ ನಾನು ಮದುವೆ ಮಾಡಿದ್ದೇನೆ ನಮ್ಮ ಅತ್ತೆ. ಅದಕ್ಕೇನೆ ನೀನೇನೇ ಅಂದ್ರೂ ನನಗೂ ನನ್ನ ಗಂಡನ ದೂರ ಮಾಡೋಕ್ಕಾಗಲ್ಲ. ನಾ ಭಾಗ ತಾಣೆ ತಂಬ್ತಿ ನೋಡ್ತಾ ಇರು. ಗೊತ್ತತ್ತೆ, ನಡಿ ಹೋಗೋಣ, ಕಂಪ್ಲೇಂಟ್ ಕೊಡೋಣ. ಇರ್ತೀನಿ, ಸೇವಂತಿ ಕರ್ಕೊಂಬಾ ಅಂತೂ ಬಾ ಹೋಗೋಣ. ಇಂಥವ್ರನ್ನೆಲ್ಲನ ಎಲ್ಲಿ ಬಿಸಿ ಮುಟ್ಟಿಸಿ ಏನು ಮಾಡ್ಬೇಕು ಅದನ್ನ ಮಾಡಿದ್ರೇ ಬಗ್ಗೋದಿಲ್ಲ ಅಂದ್ರೆ ಬಗ್ಗಲ್ಲ ಇವರು. ಏನು ಸಾಕ್ಷಿ ಅಂತ ಕೇಳೋದು ಅಷ್ಟೇ. ಇವ್ನು 7 ಲಕ್ಷ ಕೊಟ್ಟವನಲ್ಲ, ಅದಕ್ಕೆ ಏನು ಸಾಕ್ಷಿ ಅಂತ ಕೇಳೋದು. ಅದೇ ಮತ್ತೆ 7 ಲಕ್ಷ ಕೊಟ್ಟಿರೋದಕ್ಕೆ ಏನು ಸಾಕ್ಷಿ, ಏನು ಎತ್ತ ಅಂತ ಕೇಳಿದ್ರೆ ಅದ್ರಲ್ಲಿ ಏನು ಸಾಕ್ಷಿ ಇಲ್ಲ. ಬೇಕಾದ್ರೆ ಭಾಗ ತಗೋದಾದ್ರೂ ತಗೋಬೋದು. ಏನು ಸಾಕ್ಷಿ ಇಲ್ಲದ್ಮೇಲೆ ಅವ್ನು ಹೆಂಗೆ 7 ಲಕ್ಷ ಇಸ್ಕೊಂತಾನೆ? ನಮ್ಮ ದುಡ್ದಿರೋ ದುಡ್ಡು ನಮ್ಮದು ಅಂಬೋದು. ಅದೇ ಮತ್ತೆ ಹೋಗಿ ಎಲ್ಲನ ಚೆಕ್ ಮಾಡಿಸ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಮ್ಮ ಬಾಂಡ್ಗಳ ದುಡ್ಡೆಲ್ಲ ಬಿಡಿಸ್ಕೊಂಡು ಸುಮ್ಮನೆ ನಿಕ್ಕೆ ಮತ್ತು ಕಲಿಬೇಕು. ನಿಮ್ಮ ಅಮ್ಮಾರ ಮನೆಗನ ಕಟ್ ಕಳಿಸ್ಬೇಕು ಸುಮ್ಮನೆ ಅಲ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿರೋ ಅಂತ ಕೊಡ್ತಾರೆ, ಹೆಂಗೆ ಸುಮ್ಮನೆ ಎದುರಿಸ್ತಾರೇನೋ. ಅವಳಿರೋ ಮಕ್ಕ ನೋಡಿ ಅವಳೆಲ್ಲಿ ಪೊಲೀಸ್ನವ್ರು ತಕ್ಕ ಹೋಗ್ತಾಳ್ತಾಗ. ಅವಳೆಲ್ಲನ ಅವಳ ಮಕ್ಕ ನೋಡಿ ಹೆಂಗೈತೆ ಅವಳಿ. ಅವಳಿರೋದು ನೋಡಿ ಹೆಂಗೈದಾಳೆ. ಅಂಥವಳು ಪೊಲೀಸ್ನವ್ರು ತಕ್ಕ ಹೋಗ್ತಾಳೆ. ಅಂಥವಳ ಕೈಲೆಲ್ಲ ಆಗುತ್ತೆ. ಸುಮ್ಕಿರು. ಅಂಥವಳನ್ನೇ ನಂಬಕ್ಕೆ ಹೋಗ್ಬೇಡ ನೀನು. ಅವಳ ಕೈಲಿ ಏನೂ ಆಗಲ್ಲ. ಅದೇನು ಮಾಡ್ತಾಳೆ ಮಾಡಲಿ. ಆ ಪೊಲೀಸ್ ಕರ್ಕೊಬರ್ತಾಳೆ. ಅದೇ ಮತ್ತೆ ಕರ್ಕೊಬರ್ಲಿ ಹೇಳೋದು ಒಂದಿಟ್ಟು ಜೋರಾಗೈತೆ, ಜೋರ ಮಾತಾಡುತ್ತೆ. ನೋಡೋಣ ಅದೆಲ್ಲ ಕರ್ಕೊಂಬರ್ಲಿ ಬಿಡು. ಭಾಗ ಏನಾಯ್ತು ಅದನ್ನ ಭಾಗ ತಾಮಕ್ಕಾಗುತ್ತೆ. 7 ಲಕ್ಷ ದುಡ್ಡು ಅದು ನಮ್ಮದು ಅಂತ ಹೇಳೋದು ಅಷ್ಟೇ. ನಮ್ಮದು ಅಂತ ಹೇಳಿರತ್ತೆ. ಅವ್ರು ಕೊಡ್ರಿ ಅಂದಕ್ಕೆ ಕೊಡೋಕ್ಕಾಗಲ್ಲ. ಏನು ಸಾಕ್ಷಿ ಅವನದಂಬತ್ಗೆ ಏನು ಸಾಕ್ಷಿ ಅಂತ ಕೇಳೋದು. ಅದೇ ಮತ್ತೆ ಏನು ಸಾಕ್ಷಿ ಅಂತ ಕೇಳೋದು. ನಮ್ದು ದುಡ್ಡು ಅಂತ ಹೇಳಿದ್ರೆ ಆಯ್ತು. ನಮ್ಮ ದುಡ್ಡು ಯಾರೇನು ಮಾಡೋಕ್ಕಾಗಲ್ಲ ಅಂತ ಇದ್ದರೆ ಸಾಕಷ್ಟೇ. ನಾನೆಲ್ಲ ಮಾತಾಡ್ತೀನಿ ಸುಮ್ಮನೆ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಹಿಂಗೆ ಮಾತಾಡೋಕೆ ಬರಲಿಲ್ಲ ಅಂದ್ರೆ ನಾನಾದರೂ ಮಾತಾಡ್ತೀನಿ. ನಾನೇನು ಬಿಟ್ಕೊಡಲ್ಲ. ನಾನು ಹೆಂಗೆ ಬೇಕಾದ್ರೂ ಮಾತಾಡ್ತೀನಿ ಬಿಡು. ನನಗೆ ಗೊತ್ತೈತೆ ಪೊಲೀಸ್ನವರೇ ಬರಲಿ. ನಮ್ಮ ದೊಡ್ಡಮ್ಮಯ್ಯನೂ ಕರೆಸ್ತೀನಿ. ನಮ್ಮ ದೊಡ್ಡಮ್ಮಯ್ಯನೂ ಬರುತ್ತೆ. ಅವಳೊಬ್ಳಿಗೆ ಅಲ್ಲೇ ಎಲ್ಲ ಇರೋದು, ನನಗೂ ಇದ್ದಾರೆ. ಮತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಕೊಂಡು ಅದೇನು ಮಾಡ್ತಾಳೆ ಗೊತ್ತಾಗುತ್ತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.